ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಇಡ್ಲಿಗೆ ನೆನೆಹಾಕಿದ್ದೆ ಅಕ್ಕಿ ಹಿಟ್ಟು ಫುಲ್ಲು ಮಿಕ್ಸ್ ಮಾಡಿ ಸಾಲ್ಟ್ ಹಾಕ್ಬಿಟ್ಟು ಇಡ್ಲಿಗೆ ರೆಡಿ ಮಾಡ್ತಾಯಿದ್ದೆ. ಪ್ಲೇಟಿಗೆ ಎಣ್ಣೆ ಸವರ್ಬಿಟ್ಟು, ಪಾಪು ಸ್ಕೂಲಿಗೆ ಲೇಟ್ ಆಗುತ್ತಲ್ಲ, ಅದರಿಂದ ಬೇಗ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಇಡ್ಲಿನ ಕುಕ್ಕರ್ಗೆ ಇಟ್ಬಿಟ್ಟು ಈ ಕಡೆ ಮಸಾಲ ಫ್ರೈ ಮಾಡ್ಕೊತಾ ಇದ್ದೆ. ಬಟಾಣಿ ಕಾಳು ಗೊಜ್ಜು ಮಾಡೋಣ ಅಂತ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಶುಂಠಿ, ಲವಂಗ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೆ. ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಸಿ ವಾಸನೆ ಇರೋಲ್ಲ, ಸಾಂಬಾರು ಚೆನ್ನಾಗಾಗತ್ತೆ ಫ್ರೈ ಮಾಡ್ಕೊಂಡು ಮಾಡಿದ್ರೆ. ಒಗ್ಗರಣೆ ಹಾಕೋಣಂತ ಸ್ವಲ್ಪ ಎಣ್ಣೆ, ಈರುಳ್ಳಿ, ಸಾಸಿವೆ, ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಈ ಕಡೆ ಮಸಾಲ ಫ್ರೈ ಮಾಡಿದ್ದು ತಣ್ಣಗಾಗಲಿ ಅಂತ ಇಟ್ಟಿದ್ದೆ. ಬಟಾಣಿ ಕಾಳು, ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೆ. ಈ ಕಡೆ ಫ್ರೈ ಮಾಡಿರೋಂಥ ಮಸಾಲೆನ ರುಬ್ಕೊತಾ ಇದ್ದೆ. ಮಸಾಲ ಹಾಕ್ಬಿಟ್ಟು ಒಂದು 5 ನಿಮಿಷ ಮಸಾಲೆಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಎಷ್ಟು ಬೇಕು ಅಷ್ಟು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಾನು ಇಡ್ಲಿಗೆಲ್ಲ ಗಟ್ಟಿಯಾಗಿ ಮಾಡ್ತಾಯಿದ್ದೆ. ಪಾಪು ಸ್ಥಾನಕ್ಕೆ ಹೋದ, ನಾನು ಸ್ವಲ್ಪ ಹಾಲು ರೆಡಿ ಮಾಡೋಣ ಅಂತ ಬಂದೆ, ಕಸ ಗುಡಿಸೋಣ ಅಂತ. ಎಷ್ಟು ನೀಟಾಗಿಟ್ರು ಪಾಪು ಮಾತ್ರ ಸರಿಯಾಗಿ ಇಡೋದೇ ಇಲ್ಲ ಅವನು. ಸಾಂಬಾರು ಮತ್ತು ಇಡ್ಲಿಗೆ ಇಟ್ಬಿಟ್ಟು ಇಡ್ಲಿ ಆಯಿತು. ಸಾಂಬಾರು ಆಗಿದೆ. ಪಾಪುಗೆ ಇಡ್ಲಿ ಹಾಕ್ಬಿಟ್ಟು ನಾನು ರೆಡಿ ಆದೆ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.